ಹಾಸನ ಜಿಲ್ಲೆಯಲ್ಲಿ ಅಕ್ರಮ ಮರಳು ಮಾಫಿಯಾ ವಿಚಾರ ಜೋರು ಸದ್ದು ಮಾಡ್ತಾ ಇದೆ. ಯಾರ ಭಯವಿಲ್ಲದೇನೆ ರಾಜಾರೋಷವಾಗಿ ಅಕ್ರಮ ಮರಳು ಗಣಿಗಾರಿಕೆ ನಡೀತಾ ಇದೆ. ಹೇಮಾವತಿ ನದಿ ಒಡಲಿಗೆ ದಂಧೆಕೋರರು ಕನ್ನವನ್ನು ಹಾಕ್ತಾ ಇದ್ದಾರೆ. ಸಕಲೇಶಪುರ ಪಟ್ಟಣದಲ್ಲಿ ಅಕ್ರಮವಾಗಿ ಮರಳು ಸಾಗಾಣಿಕೆ ಮಾಡುವಂತಹ ಕೆಲಸ ಆಗ್ತಾ ಇದೆ. ಟಿಪ್ಪರು ಟ್ರ್ಯಾಕ್ಟರ್ಗಳಲ್ಲಿ ಅಕ್ರಮ ಮರಳನ್ನು ಸಾಗಿಸುವಂತಹ ಕೆಲಸ, ಮರಳು ಸಾಗಿಸುವಂತಹ ರೀಲ್ಸ್ ಅನ್ನ ದಂಧೆಕೋರರೇ ಮಾಡಿಕೊಂಡಿದ್ದಾರೆ. ಸ್ಯಾಂಡ್ ಮಾಫಿಯಾ ಅಂಥೇಳಿ ಇನ್ಸ್ಟಾಗ್ರಾಮ್ನಲ್ಲಿ ಖಾತೆ ಬೇರೆ ಓಪನ್ ಮಾಡಿಕೊಂಡಿದ್ದಾರೆ. ಯಾರ ಭಯವಿಲ್ಲದೇನೆ ರಾಜಾರೋಷವಾಗಿ ನದಿಯಿಂದ ಮರಳನ್ನು ಎತ್ತಿ ಸಾಗಿಸುವಂತಹ ಕೆಲಸ ಆಗ್ತಾ ಇದೆ. ನೀವು ಕೂಡ ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಿ. ಇದೇ ರೀಲ್ಸು ಹಾಸನದಲ್ಲಿ ಮರಳು ಮಾಫಿಯಾ ಹೇಗೆ ಅವ್ಯಾಹತವಾಗಿದೆ ಎನ್ನುವುದಕ್ಕೆ ಸಾಕ್ಷಿ. ಯಾರ ಭಯವಿಲ್ಲದೇನೆ, ಅಧಿಕಾರಿಗಳ ಭಯವಿಲ್ಲದೇನೆ ಹೇಗೆ ಸ್ಯಾಂಡ್ ಮಾಫಿಯಾ ಸದ್ದು ಮಾಡ್ತಾ ಇದೆ ಹಾಸನದಲ್ಲಿ ಅನ್ನೋದನ್ನು ನೋಡ್ತಾ ಇದ್ದೀರಿ. ಅವರೇ ರೀಲ್ಸ್ ಮಾಡಿದ್ದಾರೆ, ಅವರೇ ಅದನ್ನು ಸೋಷಿಯಲ್ ಮೀಡಿಯಾಕ್ಕೂ ಕೂಡ ಅಪ್ಲೋಡ್ ಮಾಡಿದ್ದಾರೆ. ಅದಕ್ಕಂತಲೇ ಒಂದು ಖಾತೆಯನ್ನು ಕೂಡ ಓಪನ್ ಮಾಡ್ಕೊಂಡಿರೋದು ಗೊತ್ತಾಗ್ತಾ ಇದೆ. ಹಾಗಾಗಿ ಅಧಿಕಾರಿಗಳ ಗಮನಕ್ಕೆ ಇದು ಯಾವುದು ಕೂಡ ಗೊತ್ತಿಲ್ವಾ, ಬಂದಿಲ್ವಾ, ಗೊತ್ತಿದ್ದು ಸುಮ್ಮನಿದಾರಾ, ಇವೆಲ್ಲವೂ ಕೂಡ ಸಹಜವಾದಂತಹ ಪ್ರಶ್ನೆ. ಹಾಸನ ಜಿಲ್ಲೆಯಲ್ಲಿ ಅಕ್ರಮ ಮರಳು ದಂಧೆ ಹೇಗೆ ಅವ್ಯಾಹತವಾಗಿದೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ. ಹೇಮಾವತಿಯ ನದಿಯ ಒಡಲಿಗೆ ಕನ್ನವನ್ನು ಹಾಕಿ ಅಕ್ರಮ ಮರಳು ಸಾಗಾಣಿಕೆ ಮಾಡುವಂತಹ ಕೆಲಸ ಆಗ್ತಾ ಇದೆ.